ಹಲೋ ಮೈ ಡಿಯರ್ ಸುಮಾ, ಏನು ಮಾಡುತ್ತಿರುವೆ? ಓ ಬನ್ನಿ ಭಾವ, ಕುಳಿತುಕೊಳ್ಳಿ. ಇದೇನಿದು ಸುಮಾ? ಎಂದಿಲ್ಲದ ಸಂತೋಷದ ಛಾಯೆ ನಿನ್ನ ಸುಂದರವಾದ ಮುಖದಲ್ಲಿ ಎದ್ದು ಕಾಣುತ್ತಿದೆಯಲ್ಲ. ಮನೆಯಲ್ಲ ಎಷ್ಟೊಂದು ಗಮಗಮಿಸುವಂತೆ ಮಾಡಿದೆಯಲ್ಲ. ಈ ಕಾಮರಾಜನಿಗಾಗಿ ಶೃಂಗರಿಸಿದಂತೆ ಕಾಣುತ್ತಿದೆ. ಸುಮಾ, ಭಾವ, ಇಂದು ನನ್ನ ಹುಟ್ಟು ಹಬ್ಬ ಅಲ್ಲವೇ? ಓಹೋ, ಅದಕ್ಕಾಗಿಯೇ ಮುಂಜಾನೆ ಬೇಗನೆ ಎದ್ದು ಅಲಂಕಾರ ಮಾಡಿಕೊಂಡು ಪತಿಗೆ ಫೋನ್ ಮಾಡುತ್ತಿರುವೆಯಾ? ಪಾಪ, ಫೋನ್ ಕಲೆಕ್ಷನ್ ಕಟ್ ಆಗಿದ್ದು ನಿನಗೆ ಹೇಗೆ ಗೊತ್ತು? ಹೋಗಲಿ ಬಿಡು ಸುಮಾ, ಪತಿ ಬರದಿದ್ದರೆ ಏಕೆ ಚಿಂತಿಸಿವೆ? ಪತಿಯ ಈ ಪತಿ ಅಣ್ಣ ಕಾಮರಾಜಿದ್ದಾನಲ್ಲ, ಇನ್ನೊಂದು ದಿನ ಅವನೇ ನಾನೆಂದು ಸುಖದಿಂದಿರು ಚಿನ್ನ. ಏನಿದು ಭಾವ, ನಿಮ್ಮ ಮಾತಿನ ಧಾಟಿನೇ ಬೇರೆ ಆಗ್ತಾ ಇದೆ. ಸುಮಾ, ದಾಟಿಯದೆಂದೋ ಬದಲಾಗಿ ಹೋಗಿದೆ. ಬಾ, ಪತಿಯಿಂದ ದೂರವಿದ್ದು ವಿರವೇದನೆ ಪಡುವುದಕ್ಕಿಂತ ಬಂದು ಸೇರುವುದನ್ನ. ಭಾವ, ದೂರ ಸರಿದು ನಿಂತು ಮಾತಾಡು, ಇಲ್ಲದಿದ್ರೆ ಈ ಸುಮಾನಿನ ಪಾಲಿಗೆ ಚಾಮುಂಡಿ ಆಗುತ್ತಾಳೆ. ಸುಮಾ, ನೀನೆಷ್ಟೇ ದೂರ ಸರಿಸಲು ಪ್ರಯತ್ನ ಪಟ್ಟರು ಆ ದೇವರು ಮತ್ತಷ್ಟು ಸಮೀಪೆ ಮಾಡಿಯೇ ಬಿಡುತ್ತಾನೆ. ಹೇಗಿದೆ ಸುಮಾ ಕಾಲ? ಅವನ ಶ್ರಮ ಸುಮ್ಮನೆ ಏಕೆ ವ್ಯರ್ಥ ಮಾಡುವೆ? ಬೇಗನೆ ಬಂದು ಬಿಗಿದಪ್ಪು. ಬಾ ಸುಮಾ, ಬಾ. ನೋಡಿ ಭಾವ, ಅಲ್ಲದ ಮಾತುಗಳನ್ನಾಡಿ ಸಮಯ ಹಾಳು ಮಾಡಬೇಡಿ. ನೋಡಿ, ಈ ರೀತಿ ಮಾತಾಡಿ ನನ್ನ ಕೈಯಿಂದ ಹತ್ಯೆ ಆಗ್ಬೇಡಿ. ಮೊದಲು ಈ ಮನೆಯಿಂದ ಹೊರಬೀಳಿ. ಲೇ ಸುಮಾ, ಮುಚ್ಚು ಬಾಯಿ ಮೊದಲು. ಹಾಗೇಕೆ ನೋಡುವಿಕೆ ಕರೆಸಿಕೊಂಡು? ನೋಡುವ ನಿನ್ನ ಕಣ್ಣುಗಳನ್ನೇ ಕಿತ್ತಿ ಬಿಟ್ಟೆನು. ಮುಚ್ಚ ಬಾಯಿನ. ಎಚ್ಚರಿಸುವ ಈ ನಿನ್ನ ನಾಲ್ಗೆಯನ್ನು ಕಿತ್ತೆಸೆದು ಬಿಟ್ಟೆನು. ಎಚ್ಚರ. ಎಲೇ ಚಂಬ ಕೊಚ್ಚಿದ ಹೆಣ್ಣೆ, ನೀನೆಷ್ಟೇ ನನ್ನನ್ನು ದೂರ ಸರಿಸಲು ಪ್ರಯತ್ನ ಪಟ್ಟರು ಸುಮ್ಮನೆ ಮಾತನಾಡಿ ಜಗ್ಗಿಸಿಕೊಳ್ಳಬೇಡ. ಹೀಗಾಗಿ ಬಂದು ನನ್ನ ತೋಳ ತೆಕ್ಕೆಯಲ್ಲಿ ಆನಂದಿಸು. ಬೇಡ ಭಾವ, ಬೇಡ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಾನು ನಿಮ್ಮ ತಮ್ಮನ ಹೆಂಡತಿ, ಅಂದ್ರೆ ನಿಮ್ಮ ಮಗಳ ಸಮಾನ. ಈ ಮಗಳ ಮೇಲೆ ನಿಮ್ಮ ಕೆಟ್ಟ ದೃಷ್ಟಿ ಬೀರಬೇಡಿ ಭಾವ, ಬೀರಬೇಡಿ. ಏ ಸುಮಾ, ನೀನೆಷ್ಟೇ ಕರುಣೆಯಿಂದ ಕೂಗಿದರೂ ಕರಗದು ಈ ಕಾಮರಾಜನ ಕರಳು. ಬಾ, ಸುಮ್ಮನೆ ಬಂದು ನನ್ನ ತೋಳ ತೆಕ್ಕೆಯಲ್ಲಿ ಆನಂದಿಸು. ಹೊಲಸು ನಾಯಿ, ಈ ರೀತಿಯೆಲ್ಲ ಮಾತಾಡಲು ನಾಚಿಕೆ ಆಗೋದಿಲ್ಲೇನೋ ನಿನ್ನ ಹೇಸ ಜನ್ಮಕ್ಕೆ? ಈ ರೀತಿ ನಿನ್ನ ಕಾಮ ದೃಷ್ಟಿ ಪರ ಸ್ತ್ರೀಯರ ಮೇಲೆ ಬೀಳೋ ಬದಲು ನಿನ್ನ ಅಕ್ಕ, ತಂಗಿ, ತಾಯಿಯನ್ನು ಕರಿ. ಆಮೇಲೆ ತಿಳಿಯುತ್ತೆ ಹೆಣ್ಣಿನ ಬೆಲೆ ಏನೆಂದು. ಹೊಲಸು ಹೆಣ್ಣೆ, ಎಲೆ ಆದರದ ಹೆಣ್ಣೆ, ನನ್ನ ಅಕ್ಕ ತಂಗಿಯರಿಗೆ ಬಾಯಿಗೆ ಬಂದಂತೆ ಬಗಳಿವೆಯಾ? ಏ ಕರಮರಾಜ, ಎತ್ತಿದ ಕೈಯನ್ನ ತೆಳಗಿಳಿಸದಿದ್ರೆ ನಿನ್ನ ಕೈಯನ್ನ ಕತ್ತರಿಸಿ ಬಿಡ್ತೀನಿ. ಓಹೋ, ಬರಬೇಕು ಬರಬೇಕು ಭವ್ಯ ಭಾರತದ ನಾರಿ, ಕಲಿಯುಗದ ಕಿತ್ತೂರ ಚೆನ್ನಮ್ಮ. ರಾಧಾ,
ಕೈ ಇಲ್ಲದಂತೆ ಮಾಡಲು ನಾನೇನು ಚಂಡನೆಂದು ತಿಳಿದಿರ್ಬೇಕ. ಏ ನೀನು ಬರೀ ಷಂಡನಲ್ಲ, ದುಡಿದಿಲ್ಲಾರ್ದ ಭಂಡ ನೀನು. ಏನೋ ಅರಿಯದವ ಮುಗ್ಧ ಮನಸ್ಸಿನ ಸುಮಾನ ಮೇಲೆ ಈ ರೀತಿ ಕೈ ಮಾಡಿದೆಯಲ್ಲ, ನಾಚಿಕಾಗಬೇಕು ನಿನ್ನ ಗಂಡಸಿನ ಜನ್ಮಕ್ಕೆ. ಪಾಪಿ, ಏನಮ್ಮ ಸುಮ, ತವ್ರ ಮನೆಯ ಗೋಳು ಗಂಡನ ಮನೆಯಲ್ಲಿ ತಪ್ಪು ಅಂತ ತಿದ್ರೆ ಇಲ್ಲಿಯೂ ಅದೇ ಗತಿ ಐತೆ. ಅತ್ತಿಗೆ, ಈ ನಿಮ್ಮ ಸುಮಾಳ ಬಾಳು ಬಿರುಗಾಳಿಗೆ ಸಿಕ್ಕ ನೌಕೆ ಅಂತಾಗಿದೆ. ಅತ್ತಿಗೆ, ನೌಕೆ ಅಂತಾಗಿದೆ. ಅತ್ತಿಗೆ, ನೀನು ಒಬ್ಳೆ ಬಂದಿದೆಯಲ್ಲ, ಅಣ್ಣ ಬರ್ಲಿಲ್ಲವೇ? ಏಕತ್ತಿಗೆ, ಅಣ್ಣನಿಗೂ ಕೂಡ ಈ ಪಾಪಿ ಬೇಡವಾದಳೇನತ್ತಿಗೆ, ಬೇಡವಾದಳೆ. ಬೇಡ ಸುಮ, ಬೇಡ. ನೋಡು, ದಯವಿಟ್ಟು ಹಾಗೆಲ್ಲ ಮಾತನಾಡ್ಬೇಡ ನಿಮ್ಮ ಅಣ್ಣನ ಬಗ್ಗೆ. ನೋಡು, ನಿಮ್ಮ ಅಣ್ಣನಿಗೆ ನೀನು ಅಂದ್ರೆ ಪಂಚ ಪ್ರಾಣ. ಹೀಗಿರುವಾಗ ಈ ಕಾಮುಕನ ವಿಷಯ ಅವನಿಗೆ ಏನಾದ್ರೂ ಗೊತ್ತಾದ್ರೆ ಇವನನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಾಕ್ತಾನೆ ಆ ನಿಮ್ಮ ಅಣ್ಣ. ಅದೆಲ್ಲ ಹೋಗ್ಲಿ ಬಿಡಮ್ಮ. ಸುಮ, ತೆಗೆದುಕೊಳ್ಳಮ್ಮ, ಈ ನಿನ್ನ ಹುಟ್ಟು ಹಬ್ಬಕ್ಕೆ ನಿನ್ನ ತೋರ್ ಮನೆಯಿಂದ ಕೊಡುವ ಉಡುಗೊರೆ. ಭಿಕಾರಿ ರಾಧಾ, ಈ ಕಾಮರಾಜನ ಮನೆಯ ಮೆಟ್ಟಿಲು ತುಳಿಯಲು ನೀನಾರಲೆ, ಮೊದಲು ಹೊರಬೀಳು ಇಲ್ಲಿಂದ ನಾಯಿ ಅಂತ. ಏನೋ ಮೂರ್ಖ, ಯಾರೋ ನಾಯಿ ದುಡ್ದು ತಿನ್ನಲಾರ್ದೆ ಮತ್ತೊಬ್ಬರ ಗೋಡನ್ನ ಮುರಿದು ಮನೆಯನ್ನ ಮಸಣ ಮಾಡಿ ಆಸ್ತಿ ಲಪಟಾಯಿಸಿ ಎಂಜಲು ತಿನ್ನಲು ಬಂದಿದ್ಯಲ್ಲ ನೀನು ಕಣೋ ನಾಯಿ. ನೀನು ಅಂತಿದ್ದ ನಾಯಿ ಅಲ್ಲ, ನೀನು ಹುಚ್ಚ ನಾಯಿ. ಏನೆಂದು ಬಗಳದಿಯಲೇ ನಾಯಿ? ನನ್ನ ಮನೆಯಲ್ಲೇ ನಿಂತು ನನ್ನೇ ನಾಯಿ ಎಂದು ಬಗಳದೆಯಾ? ಎತ್ತಿದ ಕೈಯನ್ನ ತೆಳಗಿಳಿಸದಿದ್ರೆ ಈ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕ್ಬಿಡ್ತೀನಿ. ಅಲ್ಲ, ಈ ರಾಧಾ ಏನು ಹಿಂದಿನ ಕಾಲದ ವಿದ್ಯಾರ್ಥಿ ಅಂತ ತಿಳ್ಕೊಂಡಿದೀಯ? ನಾನು ಈ ಭಾರತ ಭೂಮಿಯ ಮಣ್ಣಿನ ಸೇವೆ ಮಾಡುವ ಸೇವಕನ ಮಾಡದಿ, ಈ ಆನಂದನ ಮಾಡದಿ ಅಂತ ಗೊತ್ತಾಯ್ತಾ ನಿನಗೆ? ಗೊತ್ತು ರಾಧಾ, ಗೊತ್ತು, ಚೆನ್ನಾಗಿ ಗೊತ್ತು. ತನಗೆ ತಿನ್ನಲು ಕೂಳಿಲ್ಲದೆ, ಕೊಡಲು ಬಟ್ಟೆ ಇಲ್ಲದೆ, ಭೂಮಿ ಮೇಲೆ ತಿರುಗುವ ತಿರುಗ ರೈತನ ಹೆಂಡತಿ ಎಂಬುದು ಚೆನ್ನಾಗಿ ಗೊತ್ತು ರಾಧಾ. ರಾಧಾ, ಈಗಲೂ ಕಾಲ ಮಿಂಚಿಲ್ಲ. ನೀನೊಪ್ಪಿದರೆ ನನ್ನ ಬಂಗಾರದ ಮಂಚದ ಮೇಲೆ ಮಲಗಿಸಿ ತೂಗುಯಾಲೆ ಮಾಡುವೆ. ಏನಂದೀಯ? ಏನು ಬಂಗಾರದ ಮಂಚ? ನೋಡು, ಏನೇನು ಬಂಗಾರದ ಮಂಚ ನನ್ನ ಗಂಡ ಮೆಟ್ಟು ಹರಕು ಮೆಟ್ಟಿನ ಸಮ. ನೋಡು, ನಿನ್ನ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ಐಶ್ವರ್ಯ ಅಂತ ಸೊಕ್ಕಿನಿಂದ ಮಾತನಾಡ್ತಾ ಇದೆಯಲ್ಲ. ಈ ಭೂಮಿ ತಾಯಿ ಮನಸ್ಸು ಮಾಡಿದ್ರ ಒಂದಲ್ಲ ಇಂತ 10 ಬಂಗಾರದ ಮಂಚ ಕೊಡಿಸೋ ತಾಕತ್ತು ನನ್ನ ರೈತರ ಶಕ್ತಿಯಲ್ಲಿದೆ. ಬಾರಮ್ಮ ಸುಮ, ಇಲ್ಲೇ ನನ್ನೊಂದಿಗೆ ನಿಲ್ಬೇಡ, ನನ್ನೊಂದಿಗೆ ಬಾ. ಇಲ್ಲೇ ನಿಂತ್ರೆ ಈ ಇಲ್ಲನಲ್ಲ ಕಾಮಕ ಏನ್ ಮಾಡಲು ಹೆಸರಿಲ್ಲ. ಬೇಡ, ಯಾವುದೇ ಕಾರಣಕ್ಕೂ ನಾನು ತವ್ರ ಮನೆಗೆ ಬರೋದಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ. ಕಷ್ಟವ ಸುಖೋ ಇವ್ರ ಮನೆಯಲ್ಲೇ ಇದೇ ಮನೆಯಲ್ಲಿ ಜೀವನ ಸಾಗಿಸ್ತೇನೆ. ಒಂದು ವೇಳೆ ನಾನು ಮನೆ ಬಿಟ್ಟು ಹೊರಗೆ ಬಂದ್ರೆ ಈ ಸಮಾಜ ಗಂಡನ ಬಿಟ್ಟು ಬಂದವಳೊಂದು ಕೈ ಮಾಡಿ ಕರೀತಿದೆ. ಕೈ ಮಾಡಿ ನೀನು ತವ್ರ ಮನೆಗೆ ಹೋಗುತ್ತಿಗೆ ಹೋಗು, ಆದ್ರೆ ಇಲ್ಲಿ ನಡೆದ ವಿಷಯ ಮಾತ್ರ ನನ್ನ ಅಣ್ಣನ ಮುಂದೆ ತಿಳಿಸ್ಬೇಡಿ. ಅತ್ತಿಗೆ, ದಯವಿಟ್ಟು ತಿಳಿಸ್ಬೇಡಿ. ಆಯ್ತು ಸುಮ, ನಾನೇನು ಹೋಗಿ ಬರ್ತೀನಿ. ಈ ಕಾಮರಾಜನ ಅರಮನೆಯಿಂದ ಹೊರ ಹೋಗುವುದು ಅಷ್ಟ ಸುಲಭದ ಮಾತಲ್ಲ ರಾಧಾದೇವಿಯವರೇ. ನೀನು ಒಂದು ಬೆಂಗಳೂರಿನಲ್ಲಿ ನಿನ್ನ ಗೆಳತಿಯಿಂದ ಮಾಡಿದ ಅವಮಾನ ನಾನಿಂದು ಮರೆತಿಲ್ಲ. ಅದರ ಸೇಡನ್ನು ತೀರಿಸಿಕೊಳ್ಳಲು
ಇಂದು ನನಗೆ ತಕ್ಕ ಸಮಯ. ಕೈಗೆ ಸಿಕ್ಕ ಹೂವಿನ ಮಕರಂದವನ್ನು ಹೀರದ ಬಿಡುವನೇ ಈ ಕಾಮರಾಜ. ನೋಡು ಕರ್ಮರಾಜ್, ಒಲ್ಲದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿ ನಿನ್ನ ಕೈಯಾರೆ ನೀನು ಚಿತಿ ತಂದ್ಕೊಳ್ಬೇಡ. ಮೊದಲು ಎಚ್ಚರದಿಂದ ಬಾಳು. ಹೇ ರಾಧ, ಎಚ್ಚರಿಕೆಯಿಂದ ಬುದ್ಧಿ ಹೇಳಲು ನೀನೇನು ಹೇಮರೆಡ್ಡಿ ಮಲ್ಲ ಮಾಡಲ್ಲ. ನಿನ್ನ ಬುದ್ಧಿ ಮಾತು ಕೇಳಿ ನಾನು ಬೀದಿ ಸೇರಲು ವೇಮನೂ ಅಲ್ಲ. ಸುಮ್ಮನೆ ಹಠ ಮಾಡದೆ ಬಂದು ಸೇರು ನನ್ನ ಕಾಮದ. ಏನೋ ಹೊಲಸು ನಾಯಿ ಅಲ್ಲ, ನಿನಗೆಷ್ಟೇ ತಿಳಿ ಹೇಳಿದ್ರು ತಿಳಿಲಾರ್ದ ತಿಳಿಗೇಡಿ ನೀನು. ನಾಯಿಯನ್ನ ತಂದು ಅಂಬಾರಿ ಮೇಲೆ ಕುಂಡಿಸಿದು ಅದು ಹೇಸಿಗೆನ ಕಂಡು ಜಿಗಿಯುತ್ತಂತೆ. ನಿನ್ನಂತ ನಾಯಿ ಕೊಂದನು ಅವನು. ನಿನಗೆ ಹೇಳ್ತಾ ಇದೀನಿ, ಸುಮ್ಮನೆ ದಾರಿ ಬಿಡು. ಲೇ ಸಕ್ಕಿನ ಹೆಣ್ಣೆ, ನಿನಗೆ ಬಾಯಿ ಮಾತಿನ ಭಾಷೆ ಅರ್ಥವಾಗುವುದಿಲ್ಲ. ನಿನ್ನನ್ನು ಈಗಲೇ ಹೊತ್ತೊಯ್ದು ನನ್ನ ಕಾಮದಾವನ್ನು ತೀರಿಸಿಕೊಳ್ಳುವೆ. ರಾಧಾ, ಅಂದು ರೂಪಶಿಯನ್ನು ಮೆರೆದು ನಿನ್ನ ಗೆಳತಿಯರ ಮುಂದೆ ನನ್ನನ್ನು ಗ್ರೇಟಿಂಗ್ಸ್ ಕೊಡಲು ಬಂದಾಗ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದಲ್ಲದೆ ಅದನ್ನ ಕಡುವ ಹಿರಿಯಾದ ಆನಂದನನ್ನು ಮದುವೆ ರಾಧಾ ಆನಂದ. ಇಂದು ನಿನ್ನ ಮಡದಿ ನಾನುಂಡ ಬಿಟ್ಟ ಎದ್ದನು. ರಾಧಾ, ನಾನೀಗ ತೃಪ್ತನಾದೆ. ಯಾಕಪ್ಪ ದೇವ್ರೆ, ಯಾಕಪ್ಪ ಈ ನನ್ನ ಜೀವನದಲ್ಲಿ ಈ ರೀತಿ ಆಟ ಆಡ್ತಿ ನೀನು? ಅಲ್ಲ, ನಾನು ನಿನಗೆ ಏನನ್ನ ಮಾಡಿದೆ ಅಂತ ಈ ನನ್ನ ಜೀವನವನ್ನು ಹಾಳು ಮಾಡ್ಬಿಟ್ಟೆ ನೀನು. ಯಾಕೆ ನನ್ನ ಗಂಡನ ಜೊತೆ ಬಡತನದಲ್ಲಿ ಇದ್ದು ನನಗೆ ಸಂತೋಷ ಆಗಲಿಲ್ವಾ? ಅಂದ್ರೆ ನನ್ನ ಗಂಡನ ಜೊತೆ ನಾನು ಸುಖವಾಗಿ ಮಾಡಬಾರ್ದಾಗಿತ್ತ? ಈ ಕಾಮಕನ ಬಲಿಯಾಗಿ ಇಂಥ ಕರ್ಮರಾಜನ ಬಲಕ್ಕೆ ನಾನು ಬಲಿಯಾಗಿ ಬಿಟ್ಟೆ. ಹೀಗಿರುವಾಗ ನನ್ನ ಗಂಡನಿಗೆ ಯಾಳಿಸಿದ ಅನ್ನವನ್ನ ನಾನು ಮಾಡಿಸ್ಬೇಕಾ? ಇಲ್ಲ ಇಲ್ಲ, ನಾನು ಸಾಯ್ಬೇಕು. ನಾನು ಬದುಕಿರ್ಬಾರ್ದು. ನಿಲ್ಲು. ಸತ್ತು ಏನು ಸಾಧಿಸಿ ನಿನ್ನನ್ನು ಈ ಸ್ಥಿತಿಗೆ ತಂದ ಹಂತಕರಿಗೆ ಒಂದು ಗುರಿ ಮುಟ್ಟಿಸಬಾರದೆ.
ನಾನು ಬದುಕಬೇಕು, ಬದುಕಿ ಆ ಕಾಮಕನಿಗೆ ಒಂದು ಕತೆ ಕಾಣಿಸ್ಬೇಕು. ಯಾಕೆಂದ್ರೆ ಆ ಕಾಮಕನನ್ನ ಹೀಗೆ ಬಿಟ್ರೆ ಎಷ್ಟು ಹೆಣ್ಮಕ್ಳ ಜೀವನವನ್ನ ಹಾಳು ಮಾಡ್ತಾನೆ ಏನು. ಅದಕ್ಕೆ ಅವನನ್ನ ಸುಮ್ಮನೆ ಬಿಡಬಾರ್ದು, ಅವನನ್ನ ಸಾಯಿಸ್ಬೇಕು. ಮಾನಗಟ್ಟವಳೆ ಹೆಣ್ಣಿಗೆ ಶೀಲವೇ ಮುಖ್ಯ. ಶೀಲ ಹೋದ ಮೇಲೆ ಅವಳು ಸೂಳಿಗೆ ಸಮ. ನಿನ್ನ ಈ ಅಪವಿತ್ರವಾದ ಹೊಲಸು ದೇಹವನ್ನು ಪವಿತ್ರವಾದ ದೇವರ ಪತಿಗೆ ನೀಡಿ ಅವನನ್ನು ಅಪವಿತ್ರಗೊಳಿಸಬೇಕು. ಹೌದು ಹೌದು, ನಾನು ಬದುಕಬಾರ್ದು. ಯಾಕೆಂದ್ರೆ ದೇವರಂತಿರುವ ನನ್ನ ಗಂಡನಿಗೆ ನಾನು ಮೋಸ ಮಾಡಬಾರ್ದು. ನಾನು ಸಾಯಲೇಬೇಕು. ನನ್ನ ಕಂಠ ಬರೋದಕ್ಕಿಂತ ಮುಂಚೆ ನಾನು ರಾಧಾ, ಏನಾಯಿತು ರಾಧಾ? ಇದೇನು ಮಾಡಿಕೊಳ್ಳುತ್ತಿರುವೆ? ರಾಧಾ, ಇದೇನು ಮಾಡಿಕೊಂಡೆ ರಾಧಾ? ನನ್ನಿಂದೇನಾದರೂ ತಪ್ಪಾಯಿತೆ? ಹೇಳು ರಾಧಾ, ಏನಾಯಿತು? ನನ್ನನ್ನು ಮುಟ್ಟಬೇಡಿ ಆನಂದ್, ನನ್ನನ್ನು ಮುಟ್ಟಬೇಡಿ. ನಾನೀಗಲ್ಲ ತೂಕ ತಪ್ಪಿದಂತ ಕಡಿಯಾಗಿದ್ದೇನೆ. ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಮುಟ್ಟಬೇಡಿ. ಬೇಡ ರಾಧಾ, ಇದೆಂತ ಕೆಲಸ ಮಾಡಿಕೊಂಡೆ ರಾಧಾ? ದೇವ, ನಂದು ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಹೆಂಡತಿಯಾಗಿ ನಿಮ್ ಜೊತೆ ಜೀವನ ಮಾಡ್ತೀನಿ. ಆದ್ರೆ ಆನಂದ್, ನನ್ನನ್ನು ಕ್ಷಮಿಸ್ಬಿಡಿ ಆನಂದ್, ಕ್ಷಮಿಸ್ಬಿಡಿ. ನಗುತ್ತೈತಿ ದೈವಾಲಿ ಅಳಿತೈತಿ ಜೀವಾಲಿ. ನಗುತ್ತೈತಿ ದೈವಾಲಿ ಅಳಿತೈತಿ ಜೀವಾಲಿ. ವಿಧಿಯಾದ ಕಟ್ಟೋ ಮಾನವ, ವಿಧಿಯಾದ ಕಟ್ಟೋ ಮಾನವ. ಕುಣಿಸೋನ ಮ್ಯಾಲೆ ಕುಣಿಸೋನಲ್ಲಿ ಕುಣಿಯಾದ ಯಾಕ್ರಿ ಅಪ್ಪಾರ, ಯಾಕ್ರಿ ಈ ರೀತಿ ಅಳಾಕತ್ತೀರಿ? ಏನಾಗೈತ್ರಿ ಅವ್ವರ್ಗ? ತಂಗಿ, ಏನೆಂದು ಹೇಳಲಿ ತಂಗಿ? ಬಾಳಿನ ಜ್ಯೋತಿಯಾಗಿ ಬಂದವಳು ನನ್ನ ಬಾಳನ್ನೇ ಬರಿದು ಮಾಡಿ ಹೋದಳು ತಂಗಿ. ನನ್ನ ಬಾಳೇ ಬರಿದು ಮಾಡಿ ಹೋದಳು. ಅಪ್ಪಾರ, ದೇವ್ರಿಗೆ ಯಾವಾಗ ನೋವು ಕೆಟ್ಟವ್ರ ಮೇಲೆ ಕಣ್ಣು ಇರೋದಿಲ್ಲ, ಒಳ್ಳೆಯವ್ರ ಮೇಲೆ ಈ ರೀತಿ ಶಿಕ್ಷೆ ಕೊಡ್ತಾರೆ. ಅಪ್ಪಾರ, ಸೃಷ್ಟಿಕರ್ತರು ಇವ್ರ ಕಥೆ ಇಲ್ಲಿಗೆ ಮುಗಿಸಿದ್ದಾರೆ. ಮುಂದಿನ ಕಾರ್ಯ ಏನಿದೆ ನೋಡೋಣ ಬರ್ರಿ. ಕುಣಿಸೋನ ಮ್ಯಾಲೆ ಕುಣಿಯೋದ ಮ್ಯಾಲೆ